In this video, we will discuss how to reverse a given doubly linked list. So consider this doubly linked list. Okay, na? So now, if we reverse this linked list, ನಮಗೆ output ಏನು ಸಿಗುತ್ತೆ? That will be 30, 20, and at the end, 10. Okay. So ಇವಾಗ ಅಬ್ಸರ್ವ್ ಕರೆಕ್ಟ್ಲಿ. ಜಸ್ಟ್ ಪಾಯಿಂಟರ್ಸ್ ಮಾತ್ರ ಇಲ್ಲಿ ಶಿಫ್ಟ್ ಆಗ್ತಿರೋದು. ಸಿ ಹಿಯರ್. ನೋಡ್ 10 ನ ಅಬ್ಸರ್ವ್ ಮಾಡಿ. ಹಿಯರ್ ನೋಡ್ 10 ಅಲ್ಲಿ ಇನಿಷಿಯಲಿ ಬಿಫೋರ್ ರಿವರ್ಸಿಂಗ್ its next node is 20. Correct. Next is 20. But ಇಲ್ಲಿ after reversing 10 the previous node is 20. ಅದೇ ರೀತಿ ಅಬ್ಸರ್ವ್ 20 ಅಬ್ಸರ್ವ್ ಮಾಡಿದಾಗ you can see that 20's previous node is 10 and next node is 30 before reversing. But after reversing ಏನಾಗಿದೆ 20's previous node is 30 and next node is 10. So just pointers ಮಾತ್ರ ಶಿಫ್ಟ್ ಆಗ್ತಾ ಬರ್ತಿದೆ while reversing. So then how can we write the program? See, we will consider two pointers, temp and current. Okay, and initially now current na equal to head anta assume ಮಾಡೋಣ. So that is 10, 20, 30. This was the linked list. Initially head is pointing to the first node. So now current equals to head ಇದೆ ಅಂದ್ರೆ this current pointer ಏನಿದೆ this is also pointing to the first node 10. So we will start the traversal. So traversal ge we will consider current node while current not equal to null. So current not equal to null andre till it reaches the end node allivargunu it will access each node and it will shift the pointers. So ಇವಾಗ pointers shift ಮಾಡಬೇಕು ಅಂದ್ರೆ ಏನು ಮಾಡ್ತೀವಿ? So first what we'll do, we will store this previous value in temp. Okay. So that is temp is equal to current previous. Okay. That is node 10 anta ತಗೊಂಡ್ರೆ now temp is equal to null. Previous pointer ಅಲ್ಲಿ it is null, right? So that's why it will have null. ಅದಾದ್ಮೇಲೆ we have current previous is equal to current next. ವ್ಯಾಲ್ಯೂ ಶಿಫ್ಟ್ ಮಾಡ್ತಿದೀವಿ ಇವಾಗ ಪ್ರೀವಿಯಸ್ ಪಾಯಿಂಟರ್ ಏನಿತ್ತು ಅದ್ರದ್ದು ಒಂದ್ ಕಡೆ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡಾದ್ಮೇಲೆ ವಿ ವಿಲ್ ಓವರ್ ರೈಟ್ ದ ವ್ಯಾಲ್ಯೂ. ಸಿ ನೋಟ್ 10 ನ ಅಬ್ಸರ್ವ್ ಮಾಡಿ. ಓಕೆ, ಇನಿಷಿಯಲಿ ಕರೆಂಟ್ ಪ್ರೀವಿಯಸ್ ಏನಿದೆ ದಟ್ ಇಸ್ ನಲ್. ಬಟ್ ರಿವರ್ಸಲ್ ಏನಾಗಬೇಕು 20 ಬರಬೇಕು. ಈ 20 ನೋಡ್ ಏನಿದೆ ಅದ್ರದ್ದು ಅಡ್ರೆಸ್ ಎಲ್ಲಿ ಸ್ಟೋರ್ ಆಗಿದೆ ಇನ್ ಕರೆಂಟ್ ನೆಕ್ಸ್ಟ್. Correct. So that's why we will say current previous. So this is the current node and e current node the previous ಏನಿದೆ that will be equal to current's next. That is 20. Okay. And after that ಏನ್ ಮಾಡ್ತೀವಿ we will say the previous node point ಮಾಡಿಸಿ ಆಯ್ತು. We need to change this next node. So next node ಗೆ we need to take the previous value. ನಾವು ಇಲ್ಲಿ ಏನ್ ಚೇಂಜಸ್ ಮಾಡಿದ್ವಿ ಈ ಚೇಂಜಸ್ ಮಾಡಕ್ಕಿಂತ ಮುಂಚೆನೆ ಪ್ರೀವಿಯಸ್ ಪಾಯಿಂಟರ್ದು ವ್ಯಾಲ್ಯೂನ ಸ್ಟೋರ್ ಮಾಡಿದ್ವಿ. ಸೊ ಆ ವ್ಯಾಲ್ಯೂನ ವಿ ವಿಲ್ ಶಿಫ್ಟ್ ಇಟ್ ಫಾರ್ ಕರೆಂಟ್ ನೆಕ್ಸ್ಟ್ ನಾವು. ದಟ್ ಇಸ್ ಕರೆಂಟ್ ನೆಕ್ಸ್ಟ್ ಇಸ್ ಈಕ್ವಲ್ ಟು ಪ್ರೀವಿಯಸ್. ಪ್ರೀವಿಯಸ್ ಎಲ್ಲ ದಟ್ ಇಸ್ ಟೆಂಪಲ್ ಅಲ್ವಾ ಸ್ಟೋರ್ ಮಾಡಿರೋದು. ಸೊ ದಟ್ಸ್ ವೈ ಇಟ್ ವಿಲ್ ಬಿ ಟೆಂಪ್. ಸೊ ಇವಾಗ ಟೆಂಪಲಿ ಕರೆಂಟ್ ಪ್ರೀವಿಯಸ್ ಇತ್ತು ಸ್ಟೋರ್ ಮಾಡಿದ್ದು ದಟ್ ಪ್ರೀವಿಯಸ್ ವ್ಯಾಲ್ಯೂ ಇಸ್ ನಲ್. ಸೊ ನಾವ್ ಇಟ್ ವಿಲ್ ಹ್ಯಾವ್ ನಲ್ ಹಿಯರ್. ಇದಾದ್ಮೇಲೆ ವಿ ಹ್ಯಾವ್ ಚೇಂಜ್ ದ ಬೋತ್ ಪಾಯಿಂಟರ್ಸ್ ಆಫ್ ನೋಡ್ 10. ಪ್ರೀವಿಯಸ್ ಕೂಡ ಚೇಂಜ್ ಆಯ್ತು ಅಂಡ್ ನೆಕ್ಸ್ಟ್ ಕೂಡ ಚೇಂಜ್ ಆಯ್ತು. ಸೊ ಆಫ್ಟರ್ ಚೇಂಜಿಂಗ್ ಬೋತ್ ದ ಪಾಯಿಂಟರ್ಸ್ ಏನ್ ಮಾಡ್ಬೇಕು ವಿ ನೀಡ್ ಟು ಮೂವ್ ಟು ದ ನೆಕ್ಸ್ಟ್ ನೋಡ್. ನೆಕ್ಸ್ಟ್ ನೋಡ್ಗೆ ಕರೆಂಟ್ ಪಾಯಿಂಟರ್ ನ ಮೂವ್ ಮಾಡ್ಬೇಕು. ಸೊ ಹೌ ವಿ ವಿಲ್ ಟೇಕ್ ದಟ್ ಕರೆಂಟ್ ಇಸ್ ಈಕ್ವಲ್ ಟು ಸಿ ನೆಕ್ಸ್ಟ್ ನೋಡ್ ಎಲ್ಲಿ ಸ್ಟೋರ್ ಆಗಿದೆ ಇನ್ ಟೆಂಪ್.
sorry, the next node is stored in previous itself. So ಈ particular current node ಏನಿದೆ ಇದ್ರದ್ದು previous pointer ಅಲ್ಲಿ we have the node 20. Correct. So that's why we will take here current previous. ಇದೆರಡನ್ನು ಕಂಪೇರ್ ಮಾಡುವಾಗ ವಿಲ್ ಗೆಟ್ ಕನ್ಫ್ಯೂಸ್. ಸಿ ಒಂದ್ಸಲ ಓವರ್ ರೈಟ್ ಆಯ್ತು ಅಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಯ್ತು. ನೋಡ್ 20 ಏನಿದೆ ದಿಸ್ ಇಸ್ ರಿಮೂವ್ಡ್ ಫ್ರಮ್ ದಿಸ್ ಪಾಯಿಂಟ್ ಅಂಡ್ ಇಟ್ ಈಸ್ ಶಿಫ್ಟೆಡ್ ಟು ದಿಸ್ ಸೈಡ್. ಸೊ ದಿಸ್ ಈಸ್ ಹೌ ದ ಲಿಂಕ್ಡ್ ಲಿಸ್ಟ್ ವಿಲ್ ಲುಕ್ ನೌ. ಬಟ್ 20 ಪಾಯಿಂಟರ್ಸ್ ಏನಿದೆ ಅದೆರಡು ಬೋತ್ ಆರ್ ಪಾಯಿಂಟಿಂಗ್ ಟು 30 and 1, that is the previous pointer is still pointing to 10 and next pointer is still pointing to 30. ಅದನ್ನ ನಾವು ಚೇಂಜ್ ಮಾಡ್ಬೇಕು ಇವಾಗ. ಸೊ ನೆಕ್ಸ್ಟ್ ಸೆಕೆಂಡ್ ಇಟರೇಷನ್ ಅಲ್ಲಿ ಏನಾಗುತ್ತೆ, ದಿಸ್ ಕರೆಂಟ್ ಇಟ್ ವಿಲ್ ಮೂವ್ ಟು ನೋಡ್ 20 ನಾವು. ಸೊ ಇವಾಗ ನೋಡ್ 20ಲಿ ಕರೆಂಟ್ ಪಾಯಿಂಟರ್ ಇದೆ. ಅಗೇನ್ temp equals to current previous. So this is the current node. So temp will have currents previous. So that is 10. ಅದಾದ್ಮೇಲೆ current previous current next ಅಂತ ತಗೊಳ್ತಿದ್ವಿ. ಸೊ 20 ಆದ್ಮೇಲೆ ಇದ್ರದ್ದು ಹಿಂದೆ previous node ಏನ್ ಬರ್ಬೇಕು, 30 ಬರ್ಬೇಕು. ಸೊ ದಟ್ಸ್ ವೈ currents next is 30. ಸೊ ಅದನ್ನ ನಾವು previous node ಗೆ ಆಡ್ ಮಾಡಿದ್ವಿ. ಸೊ 30 is added here. And previous pointer ಇಂದ ಇಲ್ಲಿ ಒಂದು ಪಾಯಿಂಟರ್ ಬಿಲ್ಡ್ ಆಯ್ತು. Next, current next is equal to temp. Currents next. So this is the current node. Next pointer, it is made equal to temp. Temp is 10. So ಇಲ್ಲಿ next pointer, it is now pointing to 10 now. And after that, see both the pointers are changed. Again, we will move to the next node. That is current equals to current previous. This is the current and current's previous is 30. So now current is pointing to 30. So 30 ಪಾಯಿಂಟ್ ಮಾಡಿಸಿ ಆದ್ಮೇಲೆ ಏನಾಗುತ್ತೆ, ನಾವು ಅಗೇನ್ temp is equal to current previous. This is current, its previous is 20. So temp ಅಲ್ಲಿ 20 ಸ್ಟೋರ್ ಆಯ್ತು. ಅದಾದ್ಮೇಲೆ ಅಗೇನ್ current previous is equal to currents next. This is current, its previous is made as next. ಅಂದ್ರೆ 20 ಇತ್ತು, that we are overwriting with next. That is next value null ಇದೆ, that will be overwritten for the previous pointer. Next null ಇದನ್ನ ನಾವು ಏನ್ ಮಾಡಿದ್ವಿ, previous pointer ನ null ಮಾಡಿದ್ವಿ. And after that we will say current next is equal to temp. So this is current's next. ಈ pointer ನ we will make it point to 20. After that current is equal to again current previous. So this is the current node and idra value now we are making it equal to current's previous. So now current is equal to null. Again while loop ಅಲ್ಲಿ condition check ಮಾಡುವಾಗ ಏನಾಗುತ್ತೆ, current not equal to null ಏನ್ ಬರುತ್ತೆ, this is false now. Why? Current is equal to null after reading 30. So ಇವಾಗ loop break ಆಗುತ್ತೆ and successfully you can see that the linked list, doubly linked list ಏನಿದೆ that's been reversed. So program ನೋಡೋಣ. reverse list ಅಂತ define ಮಾಡ್ಕೊಂಡಿದೀವಿ function ನ and we have current and temp as pointers. First we will check whether the given linked list is empty or not. So ಅದಕ್ಕೆ we are taking this condition head is equal to null. If it is true, list is empty ಆಗುತ್ತೆ. If not, it will initialize current equals to head. ಅದಾದ್ಮೇಲೆ till the current pointer reaches null ನಮಗೆ iteration ಆಗ್ತಾ ಹೋಗುತ್ತೆ. So after that head pointer ಏನಿದೆ, previously ನಾವು ಏನ್ ಡಿಸ್ಕಸ್ ಮಾಡಿದ್ವಿ, it was just reversal. ಈ ರೀತಿ ರಿವರ್ಸಲ್ ಮಾತ್ರ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಹೆಡ್ ವಾಸ್ ಸ್ಟಿಲ್ ಪಾಯಿಂಟಿಂಗ್ ಟು 10. ನಾವು ಹೆಡ್ ಪಾಯಿಂಟರ್ ನ ಚೇಂಜ್ ಮಾಡಿರಲಿಲ್ಲ, ಹೆಡ್ ಇನ್ನು 10ಗೆ ಪಾಯಿಂಟ್ ಮಾಡ್ತಿತ್ತು. ಬಟ್ ಏನ್ ಮಾಡ್ಬೇಕು ನಾವು, ವಿ ನೀಡ್ ಟು ಮೇಕ್ ದಿಸ್ ಹೆಡ್ ಈಕ್ವಲ್ ಟು ದ ಫಸ್ಟ್ ನೋಡ್. ಈ ಪರ್ಟಿಕ್ಯುಲರ್ ನೋಡ್ಗೆ ಪಾಯಿಂಟ್ ಮಾಡಿಸ್ಬೇಕು. ಸೊ ದಟ್ಸ್ ವೈ ವಾಟ್ ವಿ ವಿಲ್ ಡೂ, ಇಫ್ ಟೆಂಪ್ ಇಸ್ ನಾಟ್ ಈಕ್ವಲ್ ಟು ನಲ್. ಸೊ ಟೆಂಪ್ ಎಲ್ಲಿಗೆ ಬಂದು ರೀಚ್ ಆಗಿರುತ್ತೆ, ಹಿಯರ್. ಸಿ ಹಿಯರ್ ಯು ಕ್ಯಾನ್ ಸಿ ಲಾಸ್ಟ್ ಎಂಡ್ ಆಗುವಾಗ ಟೆಂಪ್ ವಾಸ್ ವೇರ್ ಟೆಂಪ್ ಇಸ್ ಈಕ್ವಲ್ ಟು 20 ಇತ್ತು. ದಟ್ ಮೀನ್ಸ್
temp is over here. This is temp node. 20, 30. Okay. Head ಯಾವುದು ಪಾಯಿಂಟ್ ಮಾಡಬೇಕು? It should point to 30. So temp's previous node is 30, correct? So that's why we will say head is equal to temp previous. Previous pointer is pointing to 30. Head pointer should point to 30. ಅದಕ್ಕೇನೆ we will say temp's previous is equal to head. So ಇವಾಗ head is removed from the last node and it is made point to the first node. After this, we will print the W linked list, or directly we can say W linked list is reversed successfully. So program run ಮಾಡಿ ನೋಡೋಣ. So this is the program. Number of nodes 3 ತಗೊಳ್ಳೋಣ. This is the original linked list 1, 2, 3 ಇದೆ. And after successfully reversing the linked list, we are getting 3, 2, 1. So that's it for the video. ಈ ಲೆಕ್ಚರ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವೇದ್ IQ ಕ್ಲಾಸಸ್. From the next lecture, we will discuss about circular linked list.